ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಬಂಗಾಳದಲ್ಲಿ BJP ಗೆದ್ದು ಅಧಿಕಾರವನ್ನು ಹಿಡಿಬೇಕು. ಆದರೆ ಮಮತಾ ಬ್ಯಾನರ್ಜಿ ಮಾತ್ರ ನಾನು ರಾಜೀನಾಮೆಯನ್ನು ನೀಡಲ್ಲ, ಯಾಕಂದರೆ ನಾನು ಸೋತಿಲ್ಲ ಅಂತಿದ್ದಾರೆ. ಅಲ್ಲಿಗೆ BJPಗೆ ಅಧಿಕಾರವನ್ನು ಬಿಟ್ಟು ಕೊಡಲ್ಲ ಅನ್ನೋ ಅರಾಜಕತೆಯನ್ನು ಸೃಷ್ಟಿ ಮಾಡೋಕ್ಕೆ ನಿಂತಿದ್ದಾರೆ. ಇನ್ನೊಂದು ಕಡೆ ಮಮತಾ ಇಂಡಿ ಕೂಟದಿಂದ ದೂರ ಉಳಿದಿದ್ದು ನಮಗೆಲ್ಲ ಗೊತ್ತೇ ಇದೆ. ಈಗ ನೋಡಿದರೆ ಇಂಡಿ ಕೂಟದ ಎಲ್ಲ ನಾಯಕರ ಜೊತೆ ಮಾತಾಡಿ ಮುಂದೆ ಮೋದಿ ಮತ್ತು ಅಮಿತ್ ಶಾ ಸೇರಿ BJPಯನ್ನು ಸೋಲಿಸೋದೇ ನನ್ನ ಗುರಿ ಅಂತಿದ್ದಾರೆ. ಹಾಗಾದರೆ ಮಮತಾ 15,000 ಮತಗಳಿಂದ ಸೋತರೂ ನಾನು ಸೋತಿಲ್ಲ ಅಂತ ಅರಾಜಕತೆಯನ್ನು ಸೃಷ್ಟಿ ಮಾಡ್ತಾ ಇರೋದು ಯಾಕೆ? ನಮ್ಮ ದೇಶದ ಸಂವಿಧಾನ ಮುಖ್ಯಮಂತ್ರಿ ರಾಜೀನಾಮೆ ವಿಷಯದಲ್ಲಿ ಏನೆಲ್ಲ ಹೇಳುತ್ತೆ? ಮಮತಾ ಬ್ಯಾನರ್ಜಿ ಇಂಡಿ ಕೂಟದ ನಾಯಕರ ಜೊತೆ ಮಾತನಾಡಿದರೆ BJP ಮತ್ತು ಅಲ್ಲಿನ ನಾಯಕರನ್ನು ಸೋಲಿಸೋದಕ್ಕೆ ಆಗತ್ತಾ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಪಶ್ಚಿಮ ಬಂಗಾಳದಲ್ಲಿ BJP ಮಮತಾಗೆ ಮಣ್ಣನ್ನು ಮುಕ್ಕಿಸಿ ಅಭೂತಪೂರ್ವ ಗೆಲುವನ್ನು ಸಾಧಿಸಿದೆ. ಅದರಲ್ಲೂ ಮಮತಾ ಪಕ್ಷ ಕೇವಲ 80 ಸೀಟುಗಳನ್ನು ಗೆದ್ದು ಮೂಲೆ ಗುಂಪಾಗಿದ್ದರೆ BJP 208 ಸೀಟುಗಳನ್ನು ಗೆದ್ದು ಅಧಿಕಾರವನ್ನು ಹಿಡಿಯಬೇಕು. ಇದೆಲ್ಲದರ ಮಧ್ಯೆ BJP ಶುಕ್ರವಾರ ತಮ್ಮ ಮುಖ್ಯಮಂತ್ರಿಯನ್ನು ಘೋಷಣೆ ಮಾಡಿ ಪ್ರಮಾಣ ವಚನಕ್ಕೆ ತಯಾರಿಯನ್ನು ಮಾಡಿಕೊಳ್ತಾ ಇದೆ. ಆದರೆ ಮಮತಾ ಬ್ಯಾನರ್ಜಿಯನ್ನು ನೋಡಿದರೆ ಯಾರಪ್ಪ ಇದು ಹುಚ್ಚು ಹಿಡಿದ ಹೆಣ್ಣು ಅನ್ನೋ ರೀತಿ ಕಾಣಿಸ್ತಾ ಇದ್ದಾರೆ. ತಲೆಯನ್ನು ಕೆದರಿಕೊಂಡು ಏನೇನೋ ಮಾತಾಡ್ತಾ ಹುಚ್ಚಿಯ ಹಾಗೆ ಅಡ್ಡಾಡ್ತಾ ಇದ್ದಾರೆ. ಮಮತಾ ಪಶ್ಚಿಮ ಬಂಗಾಳವನ್ನು ಕಳೆದುಕೊಂಡಿದ್ದೇ ಆದರೆ ಹುಚ್ಚಿ ಆಗ್ತಾರೆ ಅನ್ನೋದು ಬಹಳಷ್ಟು ಜನರಿಗೆ ಮೊದಲೇ ಗೊತ್ತಿತ್ತು. ಈಗ ಅದು ನಮಗೆಲ್ಲ ನೋಡೋದಕ್ಕೆ ಸಿಗ್ತಾ ಇದೆ. ಆದರೂ ಮಮತಾ ಬ್ಯಾನರ್ಜಿ ನಮ್ಮ ಪಕ್ಷ ಸೋತಿಲ್ಲ, ಚುನಾವಣಾ ಆಯೋಗ ನಮಗೆಲ್ಲ ಮೋಸವನ್ನು ಮಾಡಿ BJPಯನ್ನು ಗೆಲ್ಲಿಸಿದೆ, ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಎಣಿಕೆ ನಡೆಯೋ ಜಾಗಕ್ಕೆ ಹೋಗೋದಕ್ಕೆ CAPF ಮತ್ತು CRPF ಬಿಡಲಿಲ್ಲ, ಎಲ್ಲರನ್ನ ಹೊರಗಡೆ ತಳ್ಳೋ ಕೆಲಸವನ್ನು ಮಾಡಿದ್ರು. ನನ್ನ ಕ್ಷೇತ್ರ ಭವಾನಿಪುರದಲ್ಲೂ ಮೊದಲ ಸುತ್ತಿನ ಮತ ಎಣಿಕೆಗಳನ್ನು ಮಾತ್ರ ನನಗೆ ನೀಡಿದ್ದಾರೆ. ಅಂತಿಮ 7-8 ಸುತ್ತಿನ ಮತ ಎಣಿಕೆಗಳನ್ನು BJPಗೆ ಕೊಟ್ಟು ನನ್ನನ್ನು ಸೋಲಿಸಿ ಇದ್ದಾರೆ ಅಂತಿದ್ದಾರೆ. ಪಾಪ, ಈ ಮಮತಾಗೆ ಇಷ್ಟೊಂದು ಬೇಗ ತಲೆ ಕೆಡುತ್ತಾ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಆದರೂ ಕೆಟ್ಟು ಹೋಗಿದೆ. ಅದೇ ಕಾರಣಕ್ಕೆ ಮಮತಾ ನಾನು ಚುನಾವಣೆಯಲ್ಲಿ ಸೋತಿಲ್ಲ, ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲ್ಲ ಅಂತಿದ್ದಾರೆ. ಇದೆಲ್ಲದರ ಮಧ್ಯೆ BJP ಮಾತ್ರ ಮಹಿಳಾ ಮುಖ್ಯಮಂತ್ರಿ ಮಾಡೋಕ್ಕೆ ಪ್ಲಾನ್ ಮಾಡಿಕೊಳ್ತಾ ಇದೆ ಅನ್ನೋ ಮಾಹಿತಿಗಳು ಈಗ ಹೊರಗೆ ಬರ್ತಾ ಇವೆ. ಹಾಗಂತ ಮಮತಾ ರಾಜೀನಾಮೆ ಕೊಡಲ್ಲ ಅಂದರೂ BJPಯ ಮುಖ್ಯಮಂತ್ರಿ ಹೇಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಬಹಳಷ್ಟು ಜನರಿಗೆ ಅನ್ನಿಸಬಹುದು. ಅದಕ್ಕೆ ನಮ್ಮ ಸಂವಿಧಾನದ ಆರ್ಟಿಕಲ್ 172 ಪ್ರಕಾರ ಒಂದು ವಿಧಾನಮಂಡಲದ ಅವಧಿ ಮುಕ್ತಾಯ ಆದಮೇಲೆ ಸ್ವಯಂ ಚಾಲಿತವಾಗಿ ಅಂದರೆ ಆಟೋಮೆಟಿಕ್ ಆಗಿ ಅವರ ಸ್ಥಾನ ಮಾನ ಹೋಗುತ್ತವೆ. ಹೊಸ ಸರ್ಕಾರ ರಚನೆ ಆಗದ ಸ್ಥಿತಿ ಏನಾದರೂ ಇದ್ದರೆ ರಾಷ್ಟ್ರಪತಿ ಅವರ ಪ್ರತಿನಿಧಿ ಆಗಿರೋ ರಾಜ್ಯಪಾಲರು ರಾಜ್ಯವನ್ನು ನಿಭಾಯಿಸ್ತಾರೆ. ಇನ್ನು ಮುಖ್ಯಮಂತ್ರಿ ಮತ್ತು ಸಚಿವ ಸಂಪುಟದ ವಿಚಾರ ಬಂದಾಗ ಆರ್ಟಿಕಲ್ 164 ಪ್ರಕಾರ ರಾಜ್ಯಪಾಲರಿಗೆ ಅಲ್ಲಿ ಸರ್ಕಾರವನ್ನು ಯಾರು ನಡೆಸ್ತಾರೆ ಅನ್ನೋದು ಕನ್ಫರ್ಮ್ ಆದಮೇಲೆ ಅವರನ್ನು ಸರ್ಕಾರವಾಗಿ ಉಳಿಸಿಕೊಳ್ಳಬಹುದು. ಅನ್ನಿಸಿದರೆ ಖಂಡಿತ ಪ್ರಮಾಣ ವಚನ ಸ್ವೀಕಾರ ಮಾಡೋಕ್ಕೆ ಅನುಮತಿಯನ್ನು ಕೊಡ್ತಾರೆ. ಈಗ ಪಶ್ಚಿಮ ಬಂಗಾಳದ ವಿಚಾರದಲ್ಲಿ 6ನೇ ತಾರೀಕಿಗೆ ಮಮತಾ ಬ್ಯಾನರ್ಜಿ ಅವಧಿಯ ಮುಕ್ತಾಯ ಆಗಿದೆ. ಆಗ ಮನೆಗೆ ಹೋಗಲೇಬೇಕು. ಹಾಗಾದರೆ ಇದು ಮಮತಾ ಬ್ಯಾನರ್ಜಿಗೆ ಗೊತ್ತಿಲ್ವಾ ಅಂದರೆ ಖಂಡಿತ ಗೊತ್ತು. ಆದರೂ BJPಗೆ ಮತ್ತು ಅಲ್ಲಿರೋ ನಾಯಕರಿಗೆ ಒಂದಷ್ಟು ಮುಜುಗರ ಆಗೋ ರೀತಿ ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಚುನಾವಣೆ ನ್ಯಾಯಬದ್ಧವಾಗಿ ನಡೆದಿಲ್ಲ. ಚುನಾವಣಾ ಆಯೋಗ BJPಗೆ ಉಪಕಾರ ಮಾಡಿದೆ, ಭದ್ರತಾ ಸಿಬ್ಬಂದಿಗಳು BJPಗೆ ಮತವನ್ನು ಹಾಕ್ಕೊಂಡಿದ್ದಾರೆ ಅನ್ನೋ ನಾಟಕವನ್ನು ಮಾಡ್ತಾ ಇದ್ದಾರೆ. ಇದೇ ಕೆಲಸವನ್ನು ದೆಹಲಿ ಚುನಾವಣೆಯಲ್ಲಿ ಅರವಿಂದ್ ಕೇಜ್ರಿವಾಲ್ ಕೂಡ ಮಾಡಿದ್ರು. ಅವರು ಕೂಡ ತಮ್ಮ ವಿರುದ್ಧ ಲಿಕ್ಕರ್ ಹಗರಣ ಬಂದು ಜೈಲಿಗೆ ಹೋದಾಗ ನಾನು ರಾಜೀನಾಮೆ ಕೊಡಲ್ಲ, ನಾನು ಜೈಲಿನಿಂದಲೇ ಆಡಳಿತ ನಡೆಸಿಬಿಡ್ತೀನಿ ಅಂತ ಬಾಯನ್ನು ಬಡಿದುಕೊಳ್ತಾ ಇದ್ರು. ಅದಾದ ನಂತರ ನ್ಯಾಯಾಲಯ ಜಾಮೀನು ನೀಡುವಾಗ ಆಡಳಿತದಲ್ಲಿ ತಲೆಯನ್ನು ಹಾಕಬಾರ್ದು, ಯಾವುದೇ ನಿರ್ಧಾರಗಳನ್ನು ತಗೋಬಾರ್ದು ಅನ್ನೋ ಕಂಡೀಷನ್ನನ್ನು ಹಾಕಿ ಜಾಮೀನನ್ನು ನೀಡಿತ್ತು. ಅದೇ ಕೆಲಸವನ್ನು ಈಗ ಮಮತಾ ಮಾಡ್ತಾ ಇದ್ದಾರೆ. ಪಾಪ, ಈ DBಯ ಕತೆ ಇಷ್ಟೊಂದು ಬೂದಿ ಆಗುತ್ತೆ ಅಂತ ಖುದ್ದು ಮಮತಾ ಕೂಡ ಯೋಚನೆಯನ್ನು ಮಾಡಿರಲಿಲ್ಲ. ಇನ್ನು ಮಮತಾ ಬ್ಯಾನರ್ಜಿ ತನ್ನ ರಾಜ್ಯದಲ್ಲಿ ತನ್ನ ಪಕ್ಷದ ಮತ್ತು ಗುಂಡಗಳ ಪರವಾಗಿ ಕೆಲಸ ಮಾಡ್ತಾ ಇದ್ದ ಅಧಿಕಾರಿಗಳನ್ನು ನಿವೃತ್ತರಾದ ಮೇಲೆ ಕೆಲಸವನ್ನು ಮಾಡಿಸ್ತಾ ಇದ್ರು. ಈಗ ಅಂತಹ ಅಧಿಕಾರಿಗಳೆಲ್ಲ ಇದ್ದಕ್ಕಿದ್ದ ಹಾಗೆ ರಾಜೀನಾಮೆಯನ್ನು ಕೊಟ್ಟು ಹೋಗ್ತಾ ಇದ್ದಾರೆ. ಈಗ ಮಮತಾ ರಾಜೀನಾಮೆ ಕೊಡಲ್ಲ, ನಾನು ಸೋತಿಲ್ಲ ಅನ್ನೋದೆಲ್ಲ ಕೇವಲ ನಾಟಕ ಅಷ್ಟೇ. ಇಲ್ಲಿಯವರೆಗೂ ಮಮತಾ ಬ್ಯಾನರ್ಜಿ ಇಂಡಿ ಕೂಟದಿಂದ ಹೊರಗೆ ಬಂದು ಪ್ರತ್ಯೇಕವಾಗಿ ಚುನಾವಣೆಯನ್ನು ಎದುರಿಸಿದ್ರು. ಅದರಲ್ಲೂ ಕಾಂಗ್ರೆಸ್ ಅನ್ನೋದು ಲೆಕ್ಕಕ್ಕೆ ಇಲ್ಲ ಅನ್ನೋ ಹಾಗೆ ಬೀದಿಯಲ್ಲಿ ಬಿಟ್ಟಿದ್ರು. ಈಗ ನೋಡಿದರೆ ಇದ್ದಕ್ಕಿದ್ದ ಹಾಗೆ ಅಖಿಲೇಶ್ ಯಾದವ್, ರಾಹುಲ್ ಗಾಂಧಿ, ಅರವಿಂದ್ ಕೇಜ್ರಿವಾಲ್ ಹೀಗೆ
ಎಲ್ಲರ ಜೊತೆ ಮಾತಾಡ್ತಾ ಇದ್ದಾರೆ. ಅದರಲ್ಲೂ ರಾಜ್ದೀಪ್ ಸರ್ದೇಸಾಯಿ ಪತ್ನಿ ಸಾಗರಿಕಾ ಘೋಷ್ ಅವರನ್ನ ರಾಜ್ಯಸಭಾ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ಕೊಡಿ, ಆ ಸ್ಥಾನದಲ್ಲಿ ನಾನು ಕೂತ್ಕೊಂಡು ಕೇಂದ್ರದಲ್ಲಿ ಮೋದಿ ಮತ್ತು ಅಮಿತ್ ಶಾ ಇಬ್ಬರನ್ನು ಅಲ್ಲಾಡಿಸ್ತೀನಿ ಅಂತಿದ್ದಾರೆ. ಅದೇನು ಅಲ್ಲಾಡಿಸ್ತಾರೋ ಅವರಿಗೆ ಗೊತ್ತು. ಆದರೆ ಮಮತಾ ಮಾತನ್ನ ಸಾಗರಿಕಾ ಘೋಷ್ ಕೇಳ್ತಾ ಇಲ್ಲ. ರಾಜ್ಯಸಭಾ ಸದಸ್ಯತ್ವದ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಲ್ಲ ಅಂತಿದ್ದಾರೆ. ಅಲ್ಲರಿ, 15,000 ಮತಗಳಿಂದ ಸೋತು ಬೇರೆಯವರ ಸ್ಥಾನವನ್ನು ಕಿತ್ಕೊಂಡು ನಾನು ಮೋದಿಯನ್ನು ಎದುರಿಸ್ತೀನಿ, ನಾನು ಅಮಿತ್ ಶಾನನ್ನು ಅಲ್ಲಾಡಿಸಿ ಬಿಡ್ತೀನಿ ಅಂದರೆ ಅದನ್ನು ನಾಟಕ ಅನ್ನೋದೇ ಬೇರೆ ಏನಾದರೂ ಅಂತಾರ? ಮಮತಾ ಚುನಾವಣೆಯಲ್ಲಿ ತನ್ನದೇ ಅಧಿಕಾರ ಇದ್ದಾಗ ಒಂದು ಪಕ್ಷ ಮತ್ತು ಅಲ್ಲಿರೋ ನಾಯಕರನ್ನು ಎದುರಿಸೋಕೆ ಆಗಲಿಲ್ಲ. ಈಗ ಯಾರದ್ದೋ ಸದಸ್ಯತ್ವ ಕಿತ್ಕೊಂಡು ಆ ಸೀಟಲ್ಲಿ ಕೂತ್ಕೊಂಡು ಎದುರಿಸೋ ತಾಕತ್ತು ಉಳಿದಿದ್ಯಾ? ಕೈಲಾಗದವನು ನೆಲ ಡೊಂಕು ಅಂದ ಹಾಗೆ ಸದ್ಯಕ್ಕೆ ಮಮತಾ ಆಡ್ತಾ ಇದ್ದಾರೆ. ಅದೇ ಅವನು ಈ ಮಮತಾ ಸೋದರ ಅಳಿಯ ಕಾರಿನ ಮೇಲೆ ನಿಂತು ಅಮಿತ್ ಶಾ 4ನೇ ತಾರೀಕು ಮಧ್ಯಾಹ್ನ ನಿಮ್ಮನ್ನು ಬಂಗಾಳದಿಂದ ಒಡೆದು ಓಡಿಸ್ತೀನಿ ಅಂತ ಸಾವಿರಾರು ಜನರ ಮುಂದೆ ಮಾತಾಡಿದ್ದ. ಈಗ ಮಾತಾಡೋ ಅಭಿಷೇಕ ಅಂದರೆ ಮಮತಾ ಹಿಂದೆ ಬಚ್ಚಿಟ್ಟುಕೊಳ್ತಾ ಇದ್ದಾನೆ. ಈಗಾಗಲೇ ಗೋಲ್ಡನ್ ವೀಸಾ ಮಾಡಿಸ್ಕೊಂಡು ವಿದೇಶಕ್ಕೆ ಹಾರೋ ತಯಾರಿಯನ್ನು ನಡೆಸಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಅದಕ್ಕೆ ಕಾರಣ ಅಂದರೆ ಇವನ ಮೇಲೆ ಕಲ್ಲಿದ್ದಲು ಹಗರಣ ಮತ್ತು ಕೆಲ ಕೇಸುಗಳು ಇದ್ದಾವೆ. ಅದರ ಜೊತೆಗೆ ಬಂಗಾಳದ ಜನರಿಗೆ ಬೇಕಾದಷ್ಟು ತೊಂದರೆ ಕೂಡ ಕೊಟ್ಟಿದ್ದಾನೆ. ಅದೇ ಕಾರಣಕ್ಕೆ ಭಾರತವನ್ನು ಬಿಟ್ಟು ಓಡಿ ಹೋಗೋಕೆ ಕಾಯ್ತಾ ಇದ್ದಾನೆ. ಚುನಾವಣಾ ಫಲಿತಾಂಶದ ನಂತರ ಅವನು ಎಲ್ಲೂ ಮಾತಾಡ್ತಾನೆ ಇಲ್ಲ, ಉಸಿರನ್ನು ಬಿಡ್ತಾ ಇಲ್ಲ. ಆದರೆ BJP ಮಾತ್ರ ತಮ್ಮ ಪಕ್ಷದ ಮುಖ್ಯಮಂತ್ರಿ ಆಯ್ಕೆಯನ್ನು ಮಾಡೋಕ್ಕೆ ಮುಂದಾಗ್ತಾ ಇದೆ. ಬಂಗಾಳಕ್ಕೆ ಮಹಿಳಾ ಮುಖ್ಯಮಂತ್ರಿ ಮಾಡೋಕ್ಕೆ ಅಮಿತ್ ಶಾ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಒಂದು ವೇಳೆ BJP ಮಹಿಳಾ ಮುಖ್ಯಮಂತ್ರಿಯನ್ನು ಮಾಡಿದರೆ ಈ TMC ಗೂಂಡಗಳು ಮತ್ತು ಮಮತಾ ಬ್ಯಾನರ್ಜಿಗೆ ಬುದ್ಧಿಯನ್ನು ಕಲಿಸೋಕೆ ಆಗುತ್ತಾ ಅನ್ನೋದು ಅನುಮಾನ. ಅದೇ ಗಟ್ಟಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳೋ ಮುಖ್ಯಮಂತ್ರಿ ಆದರೆ ತುಂಬ ಒಳ್ಳೆಯದು. ಯಾಕಂದರೆ ಮಮತಾ ಆಗಲಿ ಮಮತಾ ಪಕ್ಷದ ಗೂಂಡಗಳೇ ಆಗಲಿ ಸುಮ್ಮನೆ ಕೂರೋದಿಲ್ಲ. ಮುಂದಿನ ದಿನಗಳಲ್ಲಿ ಬಂಗಾಳದಲ್ಲಿ ರಕ್ತವನ್ನು ಹರಿಸಿ ಕಾನೂನು ಸುವ್ಯವಸ್ಥೆ ಹಾಳು ಮಾಡೋಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಅದನ್ನೇ ಹಿಡ್ಕೊಂಡು ಸಂಸತ್ತೊಳಗೂ ಮಾತಾಡ್ತಾರೆ. ಮತ್ತೆ ರಕ್ತ ಸಿಕ್ತ ಬಂಗಾಳ ಮಾಡೋ ಕೆಲಸಗಳು ನಡೆಯುತ್ತವೆ. ಹೀಗಿದ್ದಾಗ ಅಲ್ಲಿಗೆ ಸರಿಯಾದ ಮುಖ್ಯಮಂತ್ರಿ ಖಂಡಿತ ಬೇಕು. ಈಗ ಸದ್ಯಕ್ಕೆ BJP ಮಹಿಳಾ ಮುಖ್ಯಮಂತ್ರಿ ಮಾಡೋ ಪ್ರಯತ್ನಕ್ಕೆ ಮುಂದಾಗ್ತಾ ಇದೆ. ಹಾಗಂತ ಮಾಡ್ತಾರಾ ಅಥವಾ ಬೇರೆ ಯಾರನ್ನಾದರೂ ಮುಖ್ಯಮಂತ್ರಿ ಮಾಡ್ತಾರಾ ಅನ್ನೋದನ್ನು ಕಾದು ನೋಡಬೇಕು. ಈಗಾಗಲೇ ಮಮತಾ ಬ್ಯಾನರ್ಜಿ ಮತ್ತು ಅಭಿಷೇಕ್ ಬ್ಯಾನರ್ಜಿಗೆ ನೀಡಿದ್ದ ಹೆಚ್ಚುವರಿ ರಕ್ಷಣೆಯನ್ನು ಹಿಂಪಡೆಯಲಾಗಿದೆ ಅನ್ನೋದನ್ನು DGP ಸಿದ್ಧನಾಥ್ ಗುಪ್ತಾ ಹೇಳ್ತಾ ಇದ್ದಾರೆ. ಇಲ್ಲಿಯವರೆಗೂ ಬಂಗಾಳದಲ್ಲಿ 200ಕ್ಕೂ ಹೆಚ್ಚು FIR ದಾಖಲಾಗಿವೆ. ವಿವಿಧ ಪ್ರಕರಣಗಳಲ್ಲಿ 433 ಜನರನ್ನು ಬಂಧನ ಮಾಡಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ 1,100ಕ್ಕೂ ಹೆಚ್ಚು ಜನರನ್ನು ವಶಕ್ಕೆ ಪಡೆಯಲಾಗಿದೆ. ಬಂಗಾಳದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಸುಧಾರಿಸೋಕೆ ಪ್ರತಿ ಜಿಲ್ಲೆಗೂ ಕೇಂದ್ರ ಸಶಸ್ತ್ರ ಪಡೆ ಮತ್ತು ಪೊಲೀಸ್ ಪಡೆ ಜಂಟಿ ನಿಯಂತ್ರಣ ಕೊಠಡಿಗಳನ್ನು ಸ್ಥಾಪನೆ ಮಾಡುತ್ತೆ. ಅದರ ಜೊತೆಗೆ ಇತ್ತೀಚೆಗೆ ಚರ್ಚೆ ಆಗ್ತಾ ಇರೋ ಬುಲ್ಡೋಸರ್ ರ್ಯಾಲಿಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಅನ್ನೋದನ್ನು DGP ಹೇಳ್ತಾ ಇದ್ದಾರೆ. ಯಾಕಂದರೆ BJP ಬೆಂಬಲಿಗರು ಕೋಲ್ಕತ್ತಾದ ನ್ಯೂ ಮಾರ್ಕೆಟಲ್ಲಿ ಬುಲ್ಡೋಸರ್ ಬಳಕೆ ಮಾಡಿ ಮಾಂಸದ ಅಂಗಡಿಗಳನ್ನು ಧ್ವಂಸ ಮಾಡಿದ್ದಾರೆ ಮತ್ತು TMC ಕಚೇರಿಯನ್ನು ನೆಲಸಮ ಮಾಡಿದ್ದಾರೆ ಅಂತ TMC ಗೂಂಡಗಳು ಆರೋಪವನ್ನು ಮಾಡ್ತಾ BJP ಪರಿವರ್ತನೆ ಬುಲ್ಡೋಸರ್ ಮೂಲಕ ಬರ್ತಾ ಇದೆ. ಇದು ನಂಬಿಕೆಯ ಮಾತಾಡೋ ಪಕ್ಷದ ಭಯೋತ್ಪಾದಕ ಆಚರಣೆ ಅನ್ನೋದನ್ನು TMC ಟೀಕೆ ಮಾಡ್ತಾ ಇಂತಹ ಸಮಯದಲ್ಲಿ ಕೇಂದ್ರ ಪಡೆಗಳು ಮೂಕ ಪ್ರೇಕ್ಷಕರ ಹಾಗೆ ನಿಂತಿದ್ದು ಅಂತ ದೂರ್ತಾ ಇದ್ದಾರೆ. ಅಲ್ಲರಿ, ಅಲ್ಲಿ ಅದನ್ನು BJP ಕಾರ್ಯಕರ್ತರು ಮಾಡಿದ್ದಾರೋ ಅಥವಾ ಅವರದ್ದೇ ಕಾರ್ಯಕರ್ತರು ಮಾಡಿದ್ದಾರೋ ಅನ್ನೋದಕ್ಕೆ ಯಾವುದೇ ಸಾಕ್ಷ್ಯಗಳು ಸದ್ಯಕ್ಕೆ ಸಿಕ್ಕಿಲ್ಲ. ಆದರೂ TMC ಕಾರ್ಯಕರ್ತರು ಆರೋಪ ಮಾಡ್ತಾ ಇದ್ದಾರೆ. ಅದರಲ್ಲಿ ಸತ್ಯ ಎಷ್ಟು ಸುಳ್ಳು ಎಷ್ಟು ಅನ್ನೋದು ಮುಂದೆ ಗೊತ್ತಾಗಬೇಕು. ಆದರೂ ಮಮತಾ ಅಂತಹ ಕೆಲಸವನ್ನು ಮಾಡಿಸಿದ್ರು ಅಚ್ಚರಿಯನ್ನು ಪಡಬೇಕಾಗಿಲ್ಲ. ಅದು ಮಮತಾ ಮತ್ತು ಮಮತಾ ಪಕ್ಷಕ್ಕೆ ಹೊಸತೇನೂ ಅಲ್ಲ. ಇದು ಗೆಳೆಯರೆ, ಸದ್ಯಕ್ಕೆ ಮಮತಾಗೆ ಕುರ್ಚಿ ಇಲ್ಲ, ಆದರೂ ಹುಚ್ಚಿಯ ಹಾಗೆ ನಾನು ಸೋತಿಲ್ಲ, ನಾನು ಕುರ್ಚಿಯನ್ನು ಬಿಡಲ್ಲ ಅಂತಿರೋದ್ರು. ಅದರ ಬಗ್ಗೆ ಸಂವಿಧಾನ ಹೇಳೋದೇನು? BJPಯ ಮುಂದಿನ ನಡೆಯ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.